ನಮಸ್ಕಾರ ಪೋಷಕರೇ, ನಾನು ಡಾಕ್ಟರ್ ವೀಣಾ, ಮಕ್ಕಳ ತಜ್ಞೆ. ಮಕ್ಕಳಲ್ಲಿ ಬಡಿಸುವಂಥ ಔಷಧ ಬಗ್ಗೆ ತಾವು ಜಾಗೃತರಾಗಿದ್ದೀರಾ? ದ ಕಾಮನ್ ಮಿಸ್ಟೇಕ್ಸ್ ಮೇಡ್ ಬೈ ಪೇರೆಂಟ್ಸ್ ಆರ್: ಹಳೆ ಪ್ರಿಸ್ಕ್ರಿಪ್ಷನ್ನನ್ನೇ ಮತ್ತೆ ಬಳಕೆ ಮಾಡೋದು, ಜ್ವರ ಬಂದ ಕೂಡಲೇ ಆಂಟಿಬಯೋಟಿಕ್ಸ್ ಕೊಡೋದು, ಕೆಮ್ಮು ಸಿರಪನ್ನು ಮಿಕ್ಸ್ ಮಾಡಿ ಕೊಡೋದು ಮತ್ತು ಅತಿಯಾದ ಪ್ಯಾರಾಸಿಟಮಾಲ್ ಯೂಸೇಜ್. ಏನಾಗುತ್ತೆ ಇದನ್ನು ತಗೊಂಡಾಗ? ಪ್ಯಾರಾಸಿಟಮಾಲ್ ಓವರ್ಡೋಸ್ ಆದಾಗ ಲಿವರ್ ಡ್ಯಾಮೇಜ್ ಆಗ್ಬೋದು. ಆಂಟಿಬಯೋಟಿಕ್ಸ್ ಪದೇ ಪದೇ ಯೂಸ್ ಮಾಡಿದಾಗ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗಬಹುದು. ಕಾಫ್ ಸಿರಪ್ ಕೊಟ್ಟಾಗ ಮಕ್ಕಳಿಗೆ ಅಪಾಯವಾಗುತ್ತೆ. ಹಾಗಾದರೆ ವಾಟ್ ಆರ್ ದ ಗೋಲ್ಡನ್ ರೂಲ್ಸ್ ಇನ್ ಯೂಸಿಂಗ್ ದೀಸ್ ಮೆಡಿಸಿನ್ಸ್? ಸರಿಯಾದ ಔಷಧಿ, ಸರಿಯಾದ ಡೋಸಲ್ಲಿ, ನಿಗದಿತ ದಿನ ಅಂದರೆ ಅಂಟಿಲ್ ದ ಪ್ರಿಸ್ಕ್ರೈಬ್ ನಂಬರ್ ಆಫ್ ಡೇಸ್ ಈ ಮೆಡಿಸಿನ್ನ ಕೊಡಬೇಕಾಗತ್ತೆ. ಮೆಡಿಸಿನ್ ಹೇಗೆ ಕೊಡ್ಬೋದು? ಇಟ್ ಇಸ್ ನಾಟ್ ಬೇಸ್ಡ್ ಆನ್ ದಿ ಏಜ್, ಇಟ್ಸ್ ಬೇಸ್ಡ್ ಆನ್ ದ ವೇಟ್. ಮೆಷರಿಂಗ್ ಕಪ್ಪಲ್ಲಿ ಮಾತ್ರ ಮೆಷರ್ ಮಾಡಿ ಕೊಡಬೇಕು, ಚಮಚದಲ್ಲಿ ಅಲ್ಲ. ಮತ್ತು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಔಷಧಿಯನ್ನು ನಿಲ್ಲಿಸಬಾರದು. ನೆನಪಿಡಿ, ನೋ ಗೂಗಲ್ ಡೋಸ್. ವೈದ್ಯರ ಸಲಹೆಯ ಮೇಲೆಗೆ ಮಾತ್ರನೇ ಔಷಧಿನ ತಗೋಬೇಕು. ಆ್ಯಂಡ್ ನೋ ಸೆಲ್ಫ್ ಮೆಡಿಕೇಷನ್ಸ್. ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ಡಾಕ್ಟರ್ ವೀಣಾ ಟಾಕ್ಸ್ನ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.